ಹಿಂಸೆ ಆಗುತ್ತೆ. ಇನ್ನು ಅವನು ನಮ್ಮ ಮಗಳ ಜೊತೆ ಸಂಸಾರ ಮಾಡೋದನ್ನ ಕಣ್ಣಾರೆ ನೋಡ್ಬೇಕಾ? ನನಗೆ ಆ ವೇದ ಮೇಲೂ ಕೋಪ ಬರ್ತಿದ್ದಾರೆ. ಅವಳು ಏನೇ ಮಾಡ್ತಾಳೆ ಪಾಪ. ಅವಳು ಹೇಗಿರಿ ಪಾಪ ಆಗ್ತಾಳೆ? ನನ್ ಮಗನ್ ಕೊಂದವನ್ ಜೊತೆ ಹೇಗ್ರಿ ಸಂಸಾರ ಮಾಡ್ತಾಳೆ ಅವಳು? ಅದವಳ ಆಯ್ಕೆ ಆಗಿರ್ಲಿಲ್ಲ ಉಮ್ಮ. ರೀ, ಅವಳು ಆಯ್ಕೆ ಆಗಿರ್ಲಿಲ್ಲ ಸರಿ, ಆದ್ರೆ ಅವ್ನ್ ಕೊಲೆ ಮಾಡಿದಾನೆ ಅಂತ ಗೊತ್ತಾದ್ಮೇಲೆ ಆದ್ರೂ ನಮ್ ಜೊತೆ ಬರ್ಬೋದಾಗಿತ್ತು ತಾನೆ. ಅದು ಬಿಟ್ಟು ನನ್ ಗಂಡ ನಿರಪರಾಧಿ, ಅವನೇನು ತಪ್ಪೇ ಮಾಡಿಲ್ಲ ಅಂತ ಅವನ್ ಪರಲ್ಲ ವಹಿಸ್ಕೊಂಡ್ ಮಾತಾಡ್ತಾಳಲ್ಲ ರೀ ಅವಳು. ನಮ್ಮ ಹೆಣ್ಮಕ್ಳು ಹಣೆ ಬರಹನೇ ಇಷ್ಟು. ಗಂಡ ಏನೇ ತಪ್ಪು ಮಾಡಿದ್ರು ಅದನ್ನ ಮುಚ್ಚಿಟ್ಕೊಂಡು ಸಂಸಾರ ಮಾಡ್ಬೇಕು. ಹಾಗಾದ್ರೆ ನಮ್ ನೋವಿಗ್ ಬೆಲೆ ಇಲ್ವಾ? ನಾವು ಅವಳಿಗೆ ತೋರಿಸಿದ ಪ್ರೀತಿಗೂ ಬೆಲೆ ಇಲ್ವಾ? ಇದ್ದಿದ್ರೆ ನಮಗೆ ಈ ಪರಿಸ್ಥಿತಿ ಬರ್ತಾ ಇತ್ತ ಉಮ್ಮ. ಮಗಳಿಗೆ ಎಂತ ಹೆಚ್ಚಾಗಿ ನೋಡ್ಕೊಂಡಿದ್ವಿ ಅವಳನ್ನ. ಇವಳು ಇಂಥ ದ್ರೋಹ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಎಷ್ಟೇ ಆದ್ರೂ ಅವಳು ನಮ್ಮ ಮಗಳು. ಆದ್ರೂ ಈ ನನ್ ನಿಟ್ಟಿಸ್ರು ಆ ವಿಕ್ರಮ್ನ ಸುಮ್ನೆ ಬಿಡಲ್ಲ ರೀ. ಅಲ್ಲ, ಈ ಅಡಬ್ಬೆ ವೇದ ಲಾಕ್ ಆಗುವ ಜಾಗದಲ್ಲಿ ವಿಕ್ರಮ ಲಾಕ್ ಆಗಿ ಬಿಟ್ನಲ್ಲ ಅಂತ. ಅಮ್ಮ, ಯಾರ್ ಲಾಕ್ ಆದ್ರೆ ಏನು, ಇಬ್ರು ನಮ್ ಶತ್ರುನೇ ಅಲ್ವಾ? ಆದ್ರೂ ಆ ದರಿದ್ರ ವೇದ ವಿಕ್ರಮನ ಬಿಟ್ಟು ಬರ್ಲಿಲ್ಲ ನೋಡು. ಆಗ್ಬೇಕಾದ್ದೇ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ರು ನಮ್ಮ ದೊಡ್ಡಮ್ಮ. ಇವಾಗ ಆ ವೇದ ದೊಡ್ಡಮ್ಮಂಗೆ ಬಟ್ಟೆ ಸುತ್ತಿ ಹೊಡೆದ್ರು. ಅಲ್ಲ ಮಾರೈತಿ, ಉಮನಿಗೆ ಸಪೋರ್ಟ್ ಮಾಡೋ ಜಾಗದಲ್ಲಿ ಅವಳು ಗಂಡನ ಪರ ನಿಲ್ಲುದ ಅಂತ. ಅಮ್ಮ, ಅದ್ರಲ್ಲಿ ಏನ್ ಆಶ್ಚರ್ಯ ಇದೆ? ಎಷ್ಟೇ ಆದ್ರೂ ಗಂಡನೇ ಅಲ್ವಾ? ಹಾಗಂತ ಇಷ್ಟು ವರ್ಷ ಮಗಳು ಅಂತ ಮೆರೆಸಿದ್ರಲ್ಲ, ಅವರನ್ನೇ ಮರೆಯುವುದಾ? ಅಮ್ಮ, ಅದಕ್ಕೆ ಹೇಳೋದು ಲವ್ ಇಸ್ ಬ್ಲೈಂಡ್ ಅಂತ. ಸ್ವಲ್ಪ ಸುಮ್ಮನೆ ಇರ್ತೀಯ? ನೋಡು ಐಚು, ಲವ್ ಈಸ್ ಬ್ಲೈಂಡ್ ಇರಬಹುದು, ಆದ್ರೆ ಸತ್ಯ ಅನ್ನೋದು ಬೆಂಕಿ ಇದ್ದ ಹಾಗೆ. ಈ ಸತ್ಯ ಅನ್ನೋ ಬೆಂಕಿ ವಿಕ್ರಮ ಮತ್ತೆ ವೇದನ ಸುಟ್ಟು ಕರ್ಕಲ್ ಮಾಡಿ ಭಸ್ಮ ಮಾಡಿ ಆಗ್ತದೆ. ಅಮ್ಮ, ಏನ್ ಸುಡುತ್ತೋ ಅದು ಗೊತ್ತಿಲ್ಲ, ಇಬ್ರು ಆರಾಮಾಗಿದ್ದಾರೆ. ಆರಾಮಾಗಿರ್ಲಿಕ್ಕೆ ಈ ದೇವಕ್ಕೆ ಬಿಡ್ಬೇಕಲ್ಲ. ಆಗಿರೋ ಗಾಯಕ್ಕೆ ಆಯಿಂಟ್ಮೆಂಟ್ ಕೂಡ ಹಚ್ಲಿಕ್ಕೆ ಬಿಡದೆ ಅದನ್ನು ಮತ್ತೆ ಕೆರೆದು ಗಾಯನ ದೊಡ್ಡದಾಗಿ ಮಾಡ್ತಾರೆ. ಅಂದ್ರೆ ಏನೋ ದೊಡ್ಡದಾಗಿ ಸ್ಕೆಚ್ ಹಾಕ್ತಿರೋ ಹಾಗಿದೆ. ಆಟ ಇನ್ನು ಮುಗ್ದಿಲ್ಲ ಹೆಚ್ಚು. ಮೊದಲಿಗೆ ವಿಕ್ರಮನನ್ನ ಜೈಲಿಗೆ ಕಳಿಸ್ತೀವಿ. ಆಗ ವೇದಂಗೆ ಗಂಡನ ಮನೆನೂ ಇಲ್ಲದೆ ತಾಯಿ ಮನೆನೂ ಇಲ್ಲದೆ ಬೀದಿಗೆ ಬಂದು ಬೀಳ್ತಾಳೆ. ಕೊನೆಗೆ ಬದುಕಿಗೆ ಆಗುದಿಲ್ಲ ಅಂತ ಹೇಳಿ ಬಾವಿಗಾರಿ ಸಾಯ್ತಾಳೋಳು. ಅಮ್ಮ, ಯಾವಾಗೋ ಕ್ಲೋಸ್ ಆಗಿರೋ ಕೇಸ್ ಇವಾಗ ನೀನೇನ್ ಮಾಡ್ತೀಯಾ? ಕ್ಲೋಸ್ ಆಗಿದ್ರೆ ಅಂತ ನಾನು ಮತ್ತೆ ಓಪನ್ ಮಾಡಿಸ್ತೇನೆ. ಇರುವ ಸತ್ಯ ಎಲ್ಲ ನಾನಿನ್ನ ದ್ವೇಷಿಸ್ತಿಲ್ಲ ವಿಕ್ರಮ್. ನಾನಿನ್ನ ವಹಿಸ್ಕೊಂಡು ಮಾತಾಡ್ದಂದಿದ್ ಮಾತ್ರಕ್ಕೆ ನಂಬಿದೀನಿ ಅಂತನೂ ಅಲ್ಲ. ಯಾವುದೇ ವ್ಯಕ್ತಿ ಮೇಲೆ ನಂಬಿಕೆ ಇರಬೇಕು, ಆದ್ರೆ ಕುರುಡು ನಂಬಿಕೆ ಅಲ್ಲ. ಗೊತ್ತಾಗವರೆಗೂ ನಾನಿನ್ ಪರ ನಿಲ್ಲೋದಿಕ್ಕಾಗಲ್ಲ. ವಿಕ್ರಮ್, ನಿನ್ನೆ ಆಗಿರೋ ಘಟನೆಯಲ್ಲಿ ನಿಂದೇನೂ ತಪ್ಪಿರ್ಲಿಲ್ಲ. ಕೆಲವೊಂದ್ಸಲ ಹಾಗೆ ನಾವೇನು ತಪ್ಪು ಮಾಡಿಲ್ಲ ಅಂದ್ರೂ ಪರಿಸ್ಥಿತಿ ನಮ್ಮನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ಬಿಡುತ್ತೆ. ನಿಂತು ಹೋರಾಟ ಮಾಡದೇ ಇದ್ರೆ ಎಲ್ರ ಕಣ್ಣಿಗೂ ನಾವು ಜೀವನ ಪರ್ಯಂತ ಅಪರಾಧಿಯಾಗೆ ಕಾಣಿಸ್ಕೊಳ್ತೀವಿ. ಹೌದು ಕಂದ, ನೀನು
ಜೊತೆ ನಾನಿದ್ದೀನಿ. ಏನಂದ್ರೆ ನನ್ನ ಜೊತೆ ನೀನಿದೀಯ. ನಿನಗೆ ವಿಷಯ ಗೊತ್ತಾ, ಇವತ್ತು ನಾನು ಈ ತರ ಕೆಟ್ಟ ಮನುಷ್ಯ ಆಗಿದ್ದೀನಿ ಅಂದ್ರೆ ಅದಕ್ಕೆ ರೀಸನೇ ನೀನು. ಅಮ್ಮನ್ ಸರಿ ಓಡಾಡೋ ವಯಸ್ಸು. ಆ ಟೈಮಲ್ಲಿ ಏನ್ ಮಾಡ್ದೆ ಹೇಳು? ಬಂದ ಬಿಡಿಸ್ಕೊಂಡು ಹೋದೆ. ತನ್ನ ಮಕ್ಕಳನ್ನ ಬಿಟ್ಟು ಹೋದ್ರೆ ಅವ್ರು ಹೇಗಿರ್ತಾರೆ, ಅವ್ರನ್ನ ಸ್ಕೂಲ್ಗೆ ಯಾರು ಕಳಿಸ್ತಾರೆ, ಅವ್ರ ಊಟ ಯಾರು ಮಾಡಿಸ್ತಾರೆ, ಹೇಗೆ ಬೆಳೀತಾರೆ, ಯಾರು ಬೆಳೆಸ್ತಾರೆ, ಇದ್ರ ಬಗ್ಗೆ ನೀನು ಯೋಚನೆ ಮಾಡಿಲ್ಲ. ಹಾಗೆ ಬೀದಿ ಬಿಸಾಕ್ ಹೋಗ್ಬಿಟ್ಟೆ. ಸರಿ ಅಪ್ಪ ರೌಡಿ ಅಂತ ಬಿಟ್ಟು ಹೋದೆ. ಅವ್ರ ಜೊತೆ ಇದ್ರೆ ಮಗ ಏನಾಗ್ತಾನಂತ ಸ್ವಲ್ಪ ಯೋಚನೆ ಮಾಡಿದ್ವಿ. ಮನುಷ್ಯನ ಜೀವಂತ ತಿನ್ನು ಜನಗಳ ಮಧ್ಯೆ ಬಿಟ್ಟು ಹೋಗಿ ಇವಾಗ ನಾನಿದ್ದೀನಿ ಅಂತ ಅದ್ಯಾವ ಬಾಯಲ್ಲಿ ಹೇಳ್ತೀಯ ನೀನು? ಕಂದ, ಇದ್ರಲ್ಲಿ ನನ್ನ ತಪ್ಪೇನು ಇರ್ಲಿಲ್ಲ. ಸಾಕು. ನಿಮ್ಗೆ ಬಿಟ್ಟು ಹೋಗೋದಕ್ಕೆ ಕಾರಣ 100 ಇರ್ಬೋದು, ಆದ್ರೆ ಅವತ್ತೇ ನಮ್ಮನ್ನ ಮಣ್ಣಲ್ಲಿ ಮುಚ್ಚಾಕ್ಬಿಟ್ಟು ನಾನಿವತ್ತು ರೌಡಿಯಾಗಿದ್ದೀನಿ, ಕ್ರೂರಿಯಾಗಿದ್ದೀನಿ. ನಾನಿನ್ ಬದುಕು ಏನು ಅಂತ ಗೊತ್ತಿಲ್ಲ. ಇದೆಲ್ಲ ನೀವೇ ನನ್ನ ಕೊಟ್ಟಿರೋ ಗಿಫ್ಟು. ಇವಾಗ ದೊಡ್ಡದಾಗ ಬಂದ್ಬಿಟ್ರು ಹೇಳೋದಕ್ಕೆ ನಾನು ನಿನ್ ಜೊತೆ ನಿಲ್ತೀನಿ ಅಂತ. ನೀವು ನನ್ನ ಜೊತೆ ನಿಂತಿದ್ದಿದ್ರೆ ನನಗ ಒಳ್ಳೆ ಮನುಷ್ಯ ಆಗ್ತಿದ್ದೆ. ನನ್ನ ಲೈಫು ಹೀಗಾಗ್ತಿರ್ಲಿಲ್ಲ. ಸಾಯೋವಾಗ ಜೊತೆಗೆ ನಿಲ್ದಿರೋ ನೀವು ಇವಾಗ ಬಂದು ಏನ್ ಪ್ರಯೋಜನ? ಮಗು ಹುಡ್ದಾಗ ತಾಯಿ ಜೊತೆಗಿರ್ಬೇಕು. ಸಾಯೋವಾಗ ಮಗ ತಾಯಿ ಜೊತೆ ನಿಂತು ಒಳ್ಳೆ ಚೆನ್ನಾಗಿ ನೋಡ್ಕೋಬೇಕು. ಇದು 2 ಮಾಡಿಲ್ಲ ಅಂದ್ರೆ ಇಬ್ರು ವೇಸ್ಟೇ. ಯಾವತ್ತು ಒಂಟಿಯಾಗಿರಕ್ಕೆ ಇಷ್ಟಪಡೋದು. ಸಾರ್ ನಿಜ ಹೇಳ್ಬಿಡು. ಹೇಗೆ ಇಲ್ಲಿ ಅರ್ಥ ಮಾಡಿಸ್ಲಿ ಅಂತ ಗೊತ್ತಾಗ್ತಿಲ್ಲ ನನಗೆ. ಪ್ರತಿಭಾ ನಾನು ಬಂದಿಲ್ಲ ಕಣೆ. ಅವತ್ತು ಸಹಾಯ ಮಾಡಕ್ಕೆ ಹೋಗಿದ್ದು, ಅಷ್ಟರಲ್ಲಿ ಪೊಲೀಸರು ನಿಂತೋಗಿತ್ತು. ಪೊಲೀಸವರು ಬೇರೊಂದು ಕೇಸನ್ನು ಹುಡುಕ್ತಿದ್ರು. ಈ ಕೇಸ್ ನನ್ನ ಮೇಲೆ ಫಿಟ್ ಮಾಡ್ತಾರಂತ ಹೆದರ್ಕೊಂಡು ಓಡೋದೆ. 7 ತಿಂಗಳು ಕಣೆ. ಅವ್ರಿಗೆ ಸಹಾಯ ಮಾಡಕ್ ಆಗಿಲ್ಲ ಅಂತ ಓದಾಡಿದೀನಿ ನಾನು, ಕೊರಗಿದ್ದೀನಿ ನಾನು. ಅದಾದ್ಮೇಲೆ ಅದನ್ನ ಆಚೆ ಬಂದಿತ್ತು. ನೀನ್ ಹೇಳಿದ ನಿಜ ಬೇತಾಳ, ನನ್ನ ಕೆಲಸನೇ ಅಂತದ್ದು. ನನ್ನ ಜೀವಕ್ಕೆ ತೊಂದರೆ ಆಗಿರ್ಬೋದು, ಅದ್ರ ಕೊಲೆ ಮಾಡಿಲ್ಲ ಬೇಕು. ಮತ್ತೆ ಓಡನ್ ಯಾಕೆ ಹೇಳ್ತಾ ಇದಾರೆ? ನೀನೇ ಗುದ್ಬಿಟ್ಟು ಓಡೋದೆ ಅಂತ. ನಾನು ಓಡೋಗಿ ನಿಜ ಬೇತಾಳ, ಆದ್ರೆ ನನ್ಗೆ ಗೊತ್ತಿಲ್ಲ ಕಣೆ. ನನ್ನ ಗಾಡಿ ಟಚ್ ಕೂಡ ಮಾಡಿಲ್ಲ. ಅವನಿಗೆ ಸಹಾಯ ಮಾಡಕಂತ ಹೋದೆ. ಅದೇ ಟೈಮಲ್ಲಿ ಪೊಲೀಸ್ ಬಂದು ಅದಕ್ಕೆ ಓಡೋದೆ. ಎಸ್ ಸರ್ ಹೇಳಿ. ನನ್ನ ನಂಬೋದಾ? ನಿನ್ನ ಹೇಗೆ ನಂಬಿಸ್ಲಿ ನನಗೆ ಅರ್ಥ ಆಗ್ತಿಲ್ಲ. ನಾನು ಯಾಕೆ ನಿನ್ನ ನಂಬೇಕು? ಇದು ನನ್ನ ಪ್ರಶ್ನೆ ಅಲ್ಲ, ಎಲ್ರ ಪ್ರಶ್ನೆ. ವಿಕ್ರಮ್ ನಿನ್ ಫೀಲ್ಡ್ ಇರೋದೇ ಹಾಗೆ. ಕೊಲೆ ಲೆಕ್ಕಕ್ಕೆ ಇರಲ್ಲ. ಹಾಗಿದ್ಮೇಲೆ ನಿನ್ ಮಾತಲ್ಲಿ ಸತ್ಯ ಇದೆ ಅಂತ ಹೇಗ್ ನಂಬ್ತಾರೆ ಅವರು? ನಿನ್ ಮೇಲೆ ಆಣೆ ಮಾಡಿ ಹೇಳಿದ್ನಲ್ಲ ಬೇತಾಳ. ಒಂದ್ ಕಡೆ ನಾನ್ ಮದುವೆ ಆಗ್ಬೇಕಾಗಿದ್ದ ಹುಡುಗ ಪ್ರದೀಪ್ ಅವ್ರನ್ನ ನನ್ ಕೊಂದಿಲ್ಲ. ನಮ್ಮಮ್ಮ ನನ್ನ